ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ನಡೆಸಿದೆ. ಇಸ್ರೇಲ್ ನಗರಗಳ ಮೇಲೆ ಈಗ ಇರಾನ್ ಪ್ರತಿದಾಳಿಯನ್ನ ಮಾಡ್ತಾ ಇದೆ. ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ದಾಳಿಯನ್ನ ಮಾಡಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಕಟ್ಟಡಗಳೆಲ್ಲವೂ ಕೂಡ ಧ್ವಂಸವಾಗಿದೆ. ನಡು ರಸ್ತೆಯಲ್ಲೇ ಇದ್ದಂತ ಕಾರುಗಳೆಲ್ಲವೂ ಕೂಡ ಹೊತ್ತಿ ಉರಿದಿದೆ. ಇಸ್ರೇಲ್ ನಗರಗಳ ಮೇಲೆ ಇರಾನ್ ಮಾಡ್ತಾ ಇರುವಂತಹ ಪ್ರತಿದಾಳಿಯ ಪರಿಣಾಮ ಇದು. ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ಈ ರೀತಿಯಾಗಿ ದಾಳಿಯನ್ನ ಮಾಡಿದೆ. ಇಸ್ರೇಲ್ ಇರಾನ್ ನಡುವೆ ನಡೀತಾ ಇರುವಂತಹ ಯುದ್ಧ ದಿನದಿಂದ ದಿನಕ್ಕೆ ತೀವ್ರವಾದಂತಹ ಸ್ವರೂಪವನ್ನ ಪಡೆದುಕೊಳ್ತಾ ಇದೆಯೇ ವಿನಃ ಯುದ್ಧ ನಿಲ್ಲುವಂತಹ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಒಂದು ಕಡೆ ಇಸ್ರೇಲ್ ಅಮೆರಿಕ ಇರಾನ್ನ ಕೆಲವು ಪ್ರದೇಶಗಳನ್ನ ಟಾರ್ಗೆಟ್ ಮಾಡಿ ಗುರಿಯಾಗಿಸಿಕೊಂಡು ದಾಳಿಯನ್ನ ನಡೆಸ್ತಾ ಇದೆ. ಇದಕ್ಕೆ ಪ್ರತ್ಯುತ್ತರವಾಗಿ ಇರಾನ್ ಕೂಡ ಇಸ್ರೇಲ್ ಅನ್ನ ಸಂಪೂರ್ಣವಾಗಿ ನಾಶ ಮಾಡಲೇಬೇಕು ಅಂತ ಹೇಳಿ ಪ್ಲಾನ್ಸ್ ತಂತ್ರವನ್ನ ಮಾಡಲಾಗ್ತಾ ಇದೆ. ಈಗ ನೀವು ದೃಶ್ಯದಲ್ಲಿ ಕೂಡ ಗಮನಿಸ್ತಾ ಇರಬಹುದು ಯಾವ ರೀತಿಯಾಗಿ ಕಟ್ಟಡಗಳೆಲ್ಲವೂ ಕೂಡ ಬಿದ್ದು ಧ್ವಂಸವಾಗಿದೆ ಅಂತ ಹೇಳಿ. ಟೆಲ್ ಅವೀವ್ ಮೇಲೆ ಇರಾನ್ ಕ್ಷಿಪಣಿ ಮಾಡಿರುವಂತಹ ದಾಳಿ ಇದು. ಕಟ್ಟಡಗಳೆಲ್ಲವೂ ಕೂಡ ಯಾವ ರೀತಿಯಾಗಿದೆ ಅಂತ ಹೇಳಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಇರಾನ್ ಮೇಲೆ ಇಸ್ರೇಲ್ ಅಮೆರಿಕ ಜಂಟಿ ದಾಳಿಯನ್ನ ಮಾಡಿರುವಂತಹ ಪರಿಣಾಮ, ಇದಕ್ಕೆ ಪ್ರತಿದಾಳಿಯಾಗಿ ಇರಾನ್ ಮಾಡಿರುವಂತಹ ಕೆಲಸ ಇದು. ಸರಿಯಾಗಿ 22 ದಿನಗಳ ಹಿಂದೆ ಇರಾನ್ ಮೇಲೆ ಅಮೆರಿಕ ಇಸ್ರೇಲ್ ಜಂಟಿ ದಾಳಿಯನ್ನ ಆರಂಭಿಸಿದ ಹೊತ್ತಿನಲ್ಲಿ ಇರಾನ್ ಕತೆ ಮುಗದೇ ಹೋಯಿತು ಅಂತ ಅಂದುಕೊಂಡಂತ ಸಂದರ್ಭದಲ್ಲೇ ದಿನೇ ದಿನೇ ಯುದ್ಧದ ಕಾವು ಅನ್ನೋದು ಹೆಚ್ಚಾಗ್ತಾ ಹೋಗುತ್ತೆ. ಇರಾನ್ ಕೂಡ ಸೈಲೆಂಟ್ ಆಗೋದಿಲ್ಲ. ಹೇಗಾದ್ರೂ ಮಾಡಿ ಇಸ್ರೇಲ್ ಹಾಗೆ ಅಮೆರಿಕವನ್ನ ನಾಶ ಮಾಡಲೇಬೇಕು ಅಂತ ಹೇಳಿ ಈ ರೀತಿಯಾದಂಥ ಪ್ರತಿತಂತ್ರವನ್ನ ರೂಪಿಸ್ತಾ ಇದೆ. ದಿನಕ್ಕೊಂದು ರೀತಿಯಲ್ಲಿ ಅಮೆರಿಕಾಗೆ ತಿರುಗೇಟಿನ ಮೂಲಕ ಇರಾನ್ ಎಲ್ಲರನ್ನೂ ಕೂಡ ಅಚ್ಚರಿಗೊಳಿಸ್ತಾ ಇದೆ. ಇನ್ನು ಹೆಚ್ಚುವ ರೀತಿಯಲ್ಲಿ ದೇಶದಿಂದ ಈಗ 4000 ಕಿಲೋಮೀಟರ್ ದೂರದಲ್ಲಿನ ಅಮೆರಿಕ ಸೇನಾ ನೆಲೆ ಮೇಲೆಯೂ ಕೂಡ ದಾಳಿಗೆ ಇರಾನ್ ಯತ್ನಿಸಿದೆ. ಈ ಬೆನ್ನಲ್ಲೇ ಇರಾನ್ ಈಗ ಮತ್ತೆ ಇಸ್ರೇಲ್ ಹಾಗೆ ಅಮೆರಿಕಾಗೆ ಈ ರೀತಿಯಾದಂಥ ಶಾಕ್ ಕೊಟ್ಟಿದೆ. ಇರಾನ್ ಕ್ಷಿಪಣಿ ದಾಳಿಗೆ ಒಂದು ಕಡೆ ಕಟ್ಟಡಗಳು ಧ್ವಂಸವಾಗಿರುವಂಥ ದೃಶ್ಯವನ್ನು ನೀವು ಗಮನಿಸ್ತಾ ಇದ್ದೀರಾ. ಇನ್ನೊಂದು ಕಡೆ ಕಾರುಗಳ ಮೇಲೆಯೂ ಕೂಡ ಆ ಕಟ್ಟಡದ ಅವಶೇಷಗಳು ಬೆದ್ದಿರುವಂಥದ್ದು. ಇನ್ನು ವಿಶ್ವದ ಯಾವುದೇ ಪ್ರದೇಶದಲ್ಲೂ ಕೂಡ ನಮ್ಮ ಶತ್ರುಗಳು ಸುರಕ್ಷಿತ ಅಲ್ಲ, ನಾವು ಕೊಲ್ಲಿಯಾಚೆಗೂ ದಾಳಿ ನಡೆಸ್ತೇವೆ ಅಂತ ಹೇಳಿ ಈಗಾಗಲೇ ಎಚ್ಚರಿಕೆಯನ್ನ ನೀಡಿತ್ತು. ಅದಾದ ನಂತರದಲ್ಲಿ ಮಹಾಸಾಗರದಲ್ಲಿನ ಡಿಯಾಗೋ ಗಾರ್ಸಿಯಾ ದ್ವೀಪದ ಮೇಲೆಯೂ ಕೂಡ ನಿನ್ನೆ ಮತ್ತೆ ಅಟ್ಯಾಕ್ ಮಾಡಿದೆ. ಈ ಪೈಕಿ ಒಂದು ಕ್ಷಿಪಣಿ ಮಾರ್ಗ ಮಧ್ಯದಲ್ಲೇ ಪತನಗೊಂಡಿದ್ರೆ ಮತ್ತೊಂದನ್ನ ಅಮೆರಿಕ ಹೊಡೆದು ಉರುಳಿಸದೆ. ಈ ಯತ್ನದಲ್ಲಿ ಇರಾನ್ ವಿಫಲವಾಗಿದ್ರೂ ಕೂಡ ಅಮೆರಿಕ ಯುರೋಪ್ ದೇಶಗಳಲ್ಲಿ ಒಂದು ರೀತಿ ಹೊಸ ಆತಂಕ ಸೃಷ್ಟಿಯಾಗಿದೆ. ಆ ಬೆನ್ನಲ್ಲೇ ಇದೀಗ ಮತ್ತೆ ಇರಾನ್ ಇಸ್ರೇಲ್ ಮೇಲೆ ದಾಳಿ ನಡೆಸಿದೆ. יש מישהו בפנים? אני בא.